ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ವಿಜ್ಞಾನ ವಿಷಯದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ನಿಮ್ಮ ಜೊತೆ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ನಮಗೆ ಪ್ರಿಪ್ರೇಟರಿ ಎಕ್ಸಾಮ್ ಟೈಮ್ ಟೇಬಲ್ ಗೊತ್ತಿದೆ ಮಕ್ಕಳ. ಸೊ ಪ್ರಿಪೇರ್ ಆಗಿ ಚೆನ್ನಾಗಿ. ಸೊ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡ್ಕೊಳ್ಳಿ. ಅದೇ ರೀತಿ ನಾವು ಆಲ್ರೆಡಿ ಸರಣಿ ಮತ್ತು ಪೂರ್ವಸಿದ್ಧತಾ ಪರೀಕ್ಷೆಗೆ ಸೇರಿದಂತೆ 3 ಸೆಟ್ ಕ್ವಶನ್ ಪೇಪರ್ಸನ್ನು ಮಾಡಿದ್ದೀವಿ ಮಕ್ಕಳ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಎಲ್ಲ ಸಬ್ಜೆಕ್ಟನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ವಿಜ್ಞಾನ. ಸೊ ಅದರಲ್ಲಿ ಮೊದಲನೇದು ಭಾಗ ಎ, ಭೌತ ವಿಜ್ಞಾನ. ಸೊ ಅದರಲ್ಲಿ ಬರೋ ಪ್ರಶ್ನೆಗಳನ್ನ ನೋಡೋಣ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೀಬೇಕು. ಸೊ ಮೊದಲನೇ ಪ್ರಶ್ನೆ, ಒಬ್ಬ ಪ್ರೌಢ ವಯಸ್ಕ ವಸ್ತುವನ್ನು ಸ್ಪಷ್ಟವಾಗಿ ಮತ್ತು ಒತ್ತಡರಹಿತವಾಗಿ ಕಾಣುವ ಸ್ಪಷ್ಟ ದೃಷ್ಟಿಯ ಕನಿಷ್ಠ ದೂರ. ಸೊ ಅದು ಕೊಟ್ಟರು 4 ಆಪ್ಷನ್ ಅಲ್ಲಿ ಮಕ್ಕಳ 25 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಹಾಗಾಗಿ ಆಪ್ಷನ್ ಎ ಸರಿಯಾಗಿರುವಂತಹ ಉತ್ತರ. ಸೆಕೆಂಡ್ ಕ್ವಶನ್, 18 ಓಮ್ ರೋಧವಿರುವ ವಾಹಕವೊಂದನ್ನು 3 ಸಮಭಾಗಗಳಾಗಿ ಕತ್ತರಿಸಲಾಗಿದೆ. ಈ 3 ಸಮಭಾಗಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವು ಎಷ್ಟಾಗುತ್ತೆ? ಸೊ 18 ರೋಧ ಇರುವಂತಹ ವಾಹಕ ಮಕ್ಕಳ. ಸೊ ಅದನ್ನ ಏನ್ ಮಾಡಿದೆ, 3 ಸಮಭಾಗಗಳನ್ನಾಗಿ ಕತ್ತರಿಸಿದ್ದಾರೆ. ಸೊ ಹಾಗಂತ ಹೇಳಿದ್ರೆ 6 6 6. ಈ 3 ಸಮಭಾಗವನ್ನು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವನ್ನ ಕೇಳಿದ್ದಾರೆ. ಸೊ ಹಾಗಾಗಿ 1/rp is equals to 1/r1 plus 1/r2 plus 1/r3. ಸೊ ಅಲ್ಲಿಗೆ ಏನಾಗುತ್ತೆ, 1/6 plus 1/6 plus 1/6 ಆಗುತ್ತೆ. ಸೊ ಅಲ್ಲಿಗೆ ನಾವು ಲಸಹವನ್ನ ಎಲ್ಲ ಸೇಮ್ ಆಗಿರೋದ್ರಿಂದ 3/6 ಆಗುತ್ತೆ. ಸೊ ಹಾಗಾಗಿ ನಾವು 6 ಅನ್ನ ಅದು ರೆಸಿಪ್ರಕಲ್ ಆಗಿದ್ರೆ rp is equals to ಏನಾಗ್ತದೆ, 6 divided by 3 ಆಗುತ್ತೆ. 3 1 3 2. ಸೊ ಹಾಗಾಗಿ ಅದು 2 ಓಮ್ ಆಗ್ತದೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಸೆಕೆಂಡ್ ಕ್ವಶನ್, ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೂರನೇ ಪ್ರಶ್ನೆ, ಗೋಳೀಯ ದರ್ಪಣದ ದ್ಯುತಿರಂಧ್ರವನ್ನ ವ್ಯಾಖ್ಯಾನಿಸಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಗೋಳೀಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ವ್ಯಾಸವನ್ನೇ ನಾವು ದ್ಯುತಿರಂಧ್ರ ಅಥವಾ ಅಪರ್ಚರ್ ಅಂತ ಹೇಳಿ ಕರೆಯೋದು. ನಾಲ್ಕನೇ ಪ್ರಶ್ನೆ, ಕೊನೆಯ ಬೆಂಚಿನಲ್ಲಿ ಕುಳಿತಿರುವ ಒಬ್ಬ ವಿದ್ಯಾರ್ಥಿಯು ಕಪ್ಪು ಹಲಗೆಯ ಬರಹವನ್ನು ಓದಲು ಕಷ್ಟಪಡುತ್ತಾನೆ. ಈ ದೃಷ್ಟಿಯು ಬಳಲುತ್ತಿರುವಂತಹ ತೊಂದರೆ ಯಾವುದು ಮತ್ತೆ ಅದನ್ನ ಹೇಗೆ ಸರಿಪಡಿಸಬಹುದು? ಸೊ ಅವನಿಗೆ ದೂರದಲ್ಲಿರುವಂತಹ ಕೊನೆ ವ್ಯಕ್ತಿಗೆ ಬೋರ್ಡ್ ಮೇಲೆ ಕಪ್ಪು ಹಲಗೆ ಮೇಲೆ ಬರೆದಿರೋದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನ ನಾವು ಸಮೀಪ ದೃಷ್ಟಿ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಸಮೀಪ ದೃಷ್ಟಿಯನ್ನ ಬಗೆಹರಿಸಲು ಸೂಕ್ತ ಸಾಮರ್ಥ್ಯ ಇರುವ ನಿಮ್ನ ಮಸೂರವನ್ನ ನಾವು ಬಳಸೋದ್ರಿಂದ ಈ ತೊಂದರೆನ ಸರಿಪಡಿಸಬಹುದು. ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಮೇಲಿನ ಚಿತ್ರದಲ್ಲಿ ಒಂದು ದಂಡಕಾಂತ ಸುತ್ತ ವಿವಿಧ ಸ್ಥಾನದಲ್ಲಿ ಇರಿಸಿದ ದಿಕ್ಸೂಚಿಯ ದಿಕ್ಕನ್ನ ಸೂಚಿಸಲಾಗಿದೆ. ಈ ದಂಡಕಾಂತದ ಮೇಲೆ ಎ ಮತ್ತು ಬಿ ಎಂದು ಗುರುತಿಸಿರುವ ಧ್ರುವಗಳನ್ನು ಹೆಸರಿಸಿದೆ. ದಿಕ್ಸೂಚಿಯನ್ನ ದಂಡಕಾಂತದ ಧ್ರುವದ ಕಡೆಗೆ ಚಲಿಸಿದಾಗ ದಿಕ್ಸೂಚಿಯ ವಿಚಲನೆಯು ಹೇಗೆ ಬದಲಾಗುತ್ತದೆ ತಿಳಿಸಿ. ಸೊ ದಿಕ್ಸೂಚಿಯನ್ನ ನಾವು ಅಲ್ಲಿ ಕೇಳಿರೋ ಪ್ರಶ್ನೆಯನ್ನ ನೀವು 2 ಸರಿ ಓದ್ಕೊಳ್ಳಿ ಮಕ್ಕಳ, ಅರ್ಥ ಆಗ್ತದೆ. ಸೊ ಎ ಮತ್ತೆ ಬಿ ಅಂತ 2 ಧ್ರುವಗಳನ್ನ ಗುರುತಿಸಿದ್ದಾರೆ. ಸೊ ದಿಕ್ಸೂಚಿಯನ್ನ ದಂಡಕಾಂತದ ಧ್ರುವದ ಕಡೆಗೆ ಚಲಿಸಿದಾಗ ದಿಕ್ಸೂಚಿಯಲ್ಲಿ ವಿಚಲನೆ ಆಗ್ತದಲ್ವಾ. ಸೊ ಈಗ ನಾವು ಎ ಭಾಗಕ್ಕೆ ನಾವು ಆ ದಿಕ್ಸೂಚಿಯನ್ನು ತೆಗೆದುಕೊಂಡಾಗ ಸೊ ಅದು ಬಿ ಭಾಗಕ್ಕೆ ತಿರ್ಕೊಳ್ತದೆ ದಿಕ್ಸೂಚಿ. ಅದೇ ರೀತಿ ಬಿ ಭಾಗಕ್ಕೆ ನಾವು ತೆಗೆದುಕೊಂಡಾಗ ದಿಕ್ಸೂಚಿ ಏನಾಗ್ತದೆ, ಎ ಭಾಗಕ್ಕೆ ಉತ್ತರ ಭಾಗಕ್ಕೆ ತೆರೆದುಕೊಳ್ತದೆ. ಹಾಗಾಗಿ ನಾವು ಸೂಚಿಯು ಮೊದಲು ವಿಚಲನೆ ಹೊಂದಿದ ವಿರುದ್ಧ ದಿಕ್ಕಿಗೆ ವಿಚಲನೆಯನ್ನ ಹೊಂದುತ್ತದೆ. ಸೊ ನೆಕ್ಸ್ಟ್ 6ನೇ ಪ್ರಶ್ನೆ, ಕಾಂತಕ್ಷೇತ್ರದಲ್ಲಿನ ವಿದ್ಯುತ್ ಪ್ರವಾಹವಿರುವ ವಾಹಕವು ಮೇಲೆ ಸಮ ಮತ್ತೆ ವಿರುದ್ಧ ಬಲವನ್ನ ಅನುಭವಿಸುತ್ತದೆ ಎಂದು ಸೂಚಿಸಿದ ಫ್ರೆಂಚ್ ವಿಜ್ಞಾನಿ ಯಾರು? ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ 2 ಸಾಧನಗಳನ್ನು ಹೆಸರಿಸಿ. ಸೊ ಕಾಂತಕ್ಷೇತ್ರದ ಮೇಲೆ ವಿದ್ಯುತ್ ಪ್ರವಾಹವಿರುವ ವಾಹಕದ ಮೇಲೆ ಸಮ ಮತ್ತೆ ವಿರುದ್ಧ ಬಲವನ್ನು ಅನುಭವಿಸುತ್ತದೆ ಅಂತ ಹೇಳಿ ಸೂಚಿಸಿದ ಫ್ರೆಂಚ್ ವಿಜ್ಞಾನಿ ಆಂಡ್ರೆ ಮೇರಿ ಆಂಫಿಯರ್. ಸೊ ಈ ತತ್ವದ ಮೇಲೆ ಕಾರ್ಯನಿರ್ವಹಿಸುವ 2 ಸಾಧನ ಕೇಳಿದ್ದಾರೆ ಮಕ್ಕಳ. ವಿದ್ಯುತ್ ಫ್ಯಾನು, ರೆಫ್ರಿಜರೇಟರು, ಮಿಕ್ಸರು, ವಾಷಿಂಗ್ ಮಿಷಿನು, ಕಂಪ್ಯೂಟರ್, MP3 ಸಾಧನಗಳು ಇವೆಲ್ಲ ಈ ಒಂದು ನಿಯಮದ ಮೇಲೇನೆ ಕೆಲಸವನ್ನ ನಿರ್ವಹಿಸುವಂತಹದ್ದು.
ನೆಕ್ಸ್ಟ್ 7ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಉಂಟಾಗಲು ಕಾರಣವೇನು? ಇಂಪಾರ್ಟೆಂಟ್ ಕ್ವಶನ್. ಆಲ್ಮೋಸ್ಟ್ ನಿಮ್ಮೆಲ್ಲ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಸೊ ಸಜೀವ ತಂತಿ ಮತ್ತು ತಟಸ್ಥ ತಂತಿ ನೇರ ಸಂಪರ್ಕಕ್ಕೆ ಬಂದಾಗ ಉಂಟಾಗ್ತದೆ. ಮತ್ತೆ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ದಿಢೀರ್ ಏರುಪೇರು ಉಂಟಾದಾಗಲೂ ಓವರ್ಲೋಡ್ ಮತ್ತು ಋಸ್ವ ಮಂಡಲ ಆಗ್ತದೆ. ಅದೇ ರೀತಿ ಹಲವು ವಿದ್ಯುತ್ ಉಪಕರಣಗಳನ್ನ ಏಕಕಾಲದಲ್ಲಿ ಒಂದೇ ಮಂಡಲದಲ್ಲಿ ಸಂಪರ್ಕಿಸಿದಾಗ ಮತ್ತೆ ತಂತಿಯ ಮೇಲಿನ ಅವಾಹಕ ಹೊದಿಕೆ ಹಾನಿಗೊಳಗಾದಾಗ ವಿದ್ಯುತ್ ಉಪಕರಣದಲ್ಲಿ ಯಾವುದಾದರೂ ದೋಷವಿದ್ದರೆ ಓವರ್ಲೋಡ್ ಉಂಟಾಗ್ತದೆ. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಸೊಲೆನಾಯ್ಡ್ ಎಂದರೇನು? ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲಿ ಕಾಂತ ಕ್ಷೇತ್ರವು ಸಮನಾಗಿರುತ್ತದೆ ಏಕೆ? ಸೊ ಸೊಲೆನಾಯ್ಡ್ ಅಂತ ಹೇಳಿದ್ರೆ ಅವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಜೋಡಿಸಿರುವ ಸಿಲಿಂಡರ್ ಆಕಾರದ ರಚನೆಗೆ ಸೊಲೆನಾಯ್ಡ್ ಅಂತ ಹೇಳಿ ಕರಿತೀವಿ. ಸೊ ಈ ಸೊಲೆನಾಯ್ಡ್ನ ಒಳಭಾಗದಲ್ಲಿರುವಂತಹ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರ ಸರಳ ರೇಖೆಗಳಾಗಿರ್ತವೆ ಯಾವಾಗ್ಲೂ. ಆದ್ರಿಂದ ಸೊಲೆನಾಯ್ಡ್ನ ಒಳಭಾಗದಲ್ಲಿ ಪ್ರತಿ ಬಿಂದುವಿನಲ್ಲೂ ಕಾಂತಕ್ಷೇತ್ರ ಸಮನಾಗಿರ್ತದೆ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಅಂಡ್ ಡೆಫಿನೆಟ್ ಕ್ವಶನ್ಸ್. ನಕ್ಷತ್ರಗಳು ಮಿನುಗುತ್ತವೆ ಹಾಗೂ ಗ್ರಹಗಳು ಮಿನುಗುವುದಿಲ್ಲ ಏಕೆ? ವಿವರಿಸಿ. ಯಾಕಂತ ಹೇಳಿದ್ರೆ ನಕ್ಷತ್ರಗಳು ಭೂಮಿಯಿಂದ ತುಂಬಾ ದೂರದಲ್ಲಿವೆ. ನಕ್ಷತ್ರಗಳ ಬೆಳಕು ಭೂಮಿಯನ್ನ ವಾಯುಮಂಡಲವನ್ನ ಪ್ರವೇಶಿಸಿ ಭೂಮಿಯನ್ನ ತಲುಪುವ ಮುನ್ನ ಸತತವಾಗಿ ವಕ್ರೀಭವನವನ್ನು ಹೊಂದವೆ. ಸೊ ಭೂಮಿಯ ವಾಯುಮಂಡಲದ ಭೌತಿಕ ಪರಿಸ್ಥಿತಿಗಳು ಸ್ಥಿರವಾಗಿರುವುದಿಲ್ಲ, ನಿರಂತರವಾಗಿ ಬದಲಾಗುತ್ತಿರುತ್ತದೆ. ವಾಯುಮಂಡಲದಲ್ಲಿ ಗಾಳಿ ಮಾಧ್ಯಮದ ಸಾಂದ್ರತೆಯು ಪದರದಿಂದ ಪದರಕ್ಕೆ ಏನಾಗ್ತದೆ? ಬದಲಾವಣೆ ಆಗ್ತದೆ. ಆದ್ರಿಂದ ವಕ್ರೀಭವನ ಸೂಚ್ಯಾಂಕ ಕೂಡ ಬದಲಾಗ್ತಾ ಹೋಗ್ತದೆ. ಆಗ ವಾಯುಮಂಡಲವು ನಕ್ಷತ್ರದ ಬೆಳಕನ್ನ ಲಂಬದ ಕಡೆಗೆ ಬಾಗಿಸುವುದರಿಂದ ನಕ್ಷತ್ರದ ತೋರಿಕೆಯ ಸ್ಥಾನ ಏನಾಗ್ತದೆ? ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ. ಆದ್ರಿಂದ ನಕ್ಷತ್ರಗಳು ಕೆಲವೊಮ್ಮೆ ಪ್ರಕಾಶಮಾನವಾಗಿ ಮತ್ತು ಕೆಲವೊಮ್ಮೆ ಕಂದಿನಂತೆ ಕಾಣುತ್ತವೆ. ಇದನ್ನೇ ನಾವು ನಕ್ಷತ್ರಗಳ ಮಿನುಗುವಿಕೆಗೆ ಕಾರಣ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ಗ್ರಹಗಳು ಮಿನುಗೋದಿಲ್ಲ ಅಂತ ಹೇಳಿದ್ರೆ ಭೂಮಿಗೆ ತುಂಬಾ ಹತ್ತಿರದಲ್ಲಿವೆ. ಗ್ರಹಗಳು ಸ್ವಯಂ ಬೆಳಕಿನ ಮೂಲಗಳಲ್ಲ. ನಕ್ಷತ್ರಗಳು ಬೆಳಕನ್ನು ಪ್ರತಿಬಿಂಬಿಸುತ್ತವೆ ಮತ್ತು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣಿಸ್ತವೆ. ನಾವು ಒಂದು ಗ್ರಹವನ್ನ ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಆ ಗ್ರಹದ ಎಲ್ಲಾ ಬಿಂದು ಗಾತ್ರದ ಬೆಳಕಿನ ಒಟ್ಟು ಸರಾಸರಿಯು ಗ್ರಹದಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿಗೆ ಸಮನಾಗಿರುತ್ತದೆ. ಆದ್ರಿಂದ ಗ್ರಹಗಳು ಮಿನುಗೋದಿಲ್ಲ. ನೆಕ್ಸ್ಟ್ ನಮ್ಗಿಲ್ಲಿ ರೇಖಾಚಿತ್ರವನ್ನ ಕೇಳಿದರೆ ಮಕ್ಕಳೇ, ಯಾವಾಗ ವಸ್ತುವನ್ನ ನಿಮ್ನ ದರ್ಪಣದಲ್ಲಿ ಸೀನಲ್ಲಿ ಇರಿಸಿದಾಗ ಪ್ರತಿಬಿಂಬದ ತೋರಿಸುವ ಚಿತ್ರ ಮತ್ತೆ ಸ್ಥಾನ ಇದನ್ನ ಕೇಳಿದರೆ ಸ್ವಭಾವನ. ಸೊ ಪ್ರತಿಬಿಂಬವು ಅದೇ ಸ್ಥಾನದಲ್ಲಿ ಸಿ ಸ್ಥಾನದಲ್ಲೇನೆ ಪ್ರತಿಬಿಂಬ ಉಂಟಾಗ್ತದೆ. ಮತ್ತೆ ಪ್ರತಿಬಿಂಬದ ಗಾತ್ರ ವಸ್ತುವಿನಷ್ಟೇ ಇರ್ತದೆ. ಮತ್ತೆ ಪ್ರತಿಬಿಂಬದ ಸ್ಥಾನ ಸತ್ಯ ಮತ್ತೆ ಕೆಳಕಾದ ಪ್ರತಿಬಿಂಬ. 10ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನಲ್ಲಿ ಟಂಗ್ಸ್ಟನ್ ತಂತುವನ್ನ ಬಳಸುವರು ಏಕೆ? ವಿದ್ಯುತ್ ಬಲ್ಬ್ ಹೇಗೆ ಕಾರ್ಯನಿರ್ವಹಿಸುತ್ತದೆ? ವಿವರಿಸಿ. ಸೊ ಇದು ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇತ್ತು ಪ್ರಶ್ನೆ. ಟಂಗ್ಸ್ಟನ್ ಪ್ರಬಲ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವಂತಹ ಲೋಹ ಆಗಿದೆ. ಟಂಗ್ಸ್ಟನ್ ತತ್ವವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉಂಟು ಮಾಡುತ್ತದೆ ಮತ್ತು ಇದು ಹೆಚ್ಚಿನ ರೋಧಶೀಲತೆಯನ್ನು ಹೊಂದಿದೆ. ಸೊ ಈ ವಿದ್ಯುತ್ ಬಲ್ಬ್ ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳಿದ್ರೆ ಉಷ್ಣೋತ್ಪಾದನಾ ಪರಿಣಾಮವನ್ನ ವಿದ್ಯುತ್ ಬಲ್ಬ್ನಲ್ಲಿ ಬೆಳಕನ್ನು ಉತ್ಪಾದಿಸಲು ಬಳಸಲಾಗ್ತದೆ. ಇಲ್ಲಿ ತಂತುಗಳು ಸಾಧ್ಯವಾದಷ್ಟು ಉಷ್ಣಶಕ್ತಿಯನ್ನು ತನ್ನಲ್ಲೇ ಬಳಸಿಕೊಳ್ಳುವುದರ ಮೂಲಕ ಅದು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಉತ್ಸರ್ಜಿಸುತ್ತದೆ. ಟಂಗ್ಸ್ಟನ್ ತಂತಿಯು ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ನಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನು ತುಂಬಿರ್ತಾರೆ. ನೆಕ್ಸ್ಟ್ 5th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಅದರಲ್ಲಿ 11th ಪ್ರಶ್ನೆ, ಅದರಲ್ಲಿ ಎ ಕ್ವಶನ್. ಉದ್ದ ಎಲ್ ಮತ್ತು ಅಡ್ಡ ಕೊಯ್ದ ಎ ಇರುವ ಒಂದು ವಾಹಕ ತಂತಿಯ ರೋಧವು 4 ಓಮ್ ಆಗಿದೆ. ಅದೇ ರೀತಿ ಇನ್ನೊಂದು ವಾಹಕ ತಂತಿಯ ಉದ್ದ L/2 ಮತ್ತು ಅದರ ಅಡ್ಡ ಕೊಯ್ದ 2a ಆದಾಗ ಅದರ ರೋಧವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಉದ್ದ L ಅಂತ ಕೊಟ್ಟಿದ್ದಾರೆ, ಅಡ್ಡ ಕೊಯ್ದ A ಕೊಟ್ಟಿದ್ದಾರೆ ಮಕ್ಕಳ. ಅದೇ ರೀತಿ ರೋಧ R ಎಷ್ಟಿದೆ? 4 ಆಂಪ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ರೆಸಿಸ್ಟಿವಿಟಿ ಸೂತ್ರ ಗೊತ್ತಿದೆ ಮಕ್ಕಳ, ρ = RA/L. ಸೊ ಹೌದಲ್ವಾ? ಸೊ ಹಾಗಾಗಿ ನಮಗೆ ಇಲ್ಲಿ R ಅನ್ನ ನಮಗೆ ಅವ್ರು ಹೇಳಿರೋದೇನು? ರೋಧ ಕಂಡುಹಿಡಿಬೇಕು. ಹಾಗಾಗಿ ಸೊ R = ρ × L/A ಆಗುತ್ತೆ. ಸೊ R ಅಂದ್ರೆ 4 ಓಮ್ಸ್ ಕೊಟ್ಟಿದ್ದಾರೆ, ρ L/A ಅದು ಹಾಗೆ ಬರ್ಕೊಳ್ಳೋಣ. ಸೊ ನಮಗೆ L ಅಂದ್ರೆ ಕೊಟ್ಟಿದ್ದಾರೆ ಮಕ್ಕಳು, ಅವರೇನೆ L/2 ಅಂತ ಹೇಳಿ ಕೊಟ್ಟಿದ್ದಾರೆ. ಹೌದಾ? ಇನ್ನೊಂದು ವಾಹಕ ತಂತಿದು ಕೊಟ್ಟಿದ್ದು ಮೊದಲನೇ ವಾಹಕ ತಂತಿದಾದ್ರೆ ಇನ್ನೊಂದು ವಾಹಕ ತಂತಿದು L/2. ಅಡ್ಡ ಕೊಯ್ದನ್ನು ಎಷ್ಟು ಕೊಟ್ಟಿದ್ದಾರೆ? 2 ಆಂಪ್ಸ್ ಅಂತ ಕೊಟ್ಟಿದ್ದಾರೆ. ರೋಧವನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ R = ρ × L/A ಆಗುತ್ತೆ. ಸೊ R ಅನ್ನ ಹಾಗೆ ಬರ್ಕೊಳ್ಳಿ.
ಸೊ ರೋ ಹಾಗೆ ಬರ್ಕೊಳ್ಳೋಣ. ಎಲ್ ಅಂತ ಹೇಳಿದ್ರೆ L/2 ಅಂತ ಹಾಕೋಬೇಕು, ಮತ್ತೆ ಎ ಅಂತ ಹೇಳಿದ್ರೆ 2 ಆಮ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ L1/2A × 1/2. ಸೊ ಅದು ಮಲ್ಟಿಪ್ಲೈ ಮಾಡಿದ್ರೆ ರೋ ಇಂಟು 1/4A ಆಯಿತು. ಸೊ 1/4 ಇಂಟು ರೋ ಇಂಟು L/A. ಸೊ ಹಾಗಾಗಿ ಈಕ್ವೇಶನ್ 1 ನೋಡಿ, ರೋ ಇಂಟು L/A ಅಂದರೆ 4 ಆಮ್ಸ್. ಸೊ ಹಾಗಾಗಿ ಇನ್ಸ್ಟೆಡ್ ಆಫ್ ದಟ್ ಪ್ಲೇಸ್ ಯು ರೈಟ್ 4 ಆಮ್ಸ್. 1 4 4 ಕ್ಯಾನ್ಸಲ್ ಆದರೆ 1 ಆಮ್ಸ್ ಆಗುತ್ತೆ. ಹಾಗಾಗಿ ಇಲ್ಲಿ ಇರುವಂಥದ್ದು ಒಂದು ಓಮ್ ಅಷ್ಟು ರೋಧವನ್ನು ಹೊಂದಿರ್ತದೆ. ಸೊ ಹಾಗಾಗಿ ಲೆಕ್ಕವನ್ನು ಈಸಿಯಾಗಿ ಬಿಡಿಸ್ಬೋದು. ಸ್ವಲ್ಪ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳ. 12ನೇ ಪ್ರಶ್ನೆ, 12 ವಿಭವಾಂತರ ಹೊಂದಿರುವ 2 ಬಿಂದುಗಳ ನಡುವೆ 2 ಕೂಲುಮ್ ಆವೇಶವನ್ನು ಚಲಿಸಿದಾಗ ನಡೆದ ಕೆಲಸ ಎಷ್ಟು? ವಿಭವಾಂತರ V 12 ಓಮ್ಸ್ ಇದೆ ಮಕ್ಕಳ, ಅವರೇ ಕೊಟ್ಟಿದ್ದಾರೆ. ಆವೇಶ Q2C ಅಂತ ಹೇಳಿ ಕೊಟ್ಟಿದ್ದಾರೆ, 2 ಕೂಲಮ್ಸ್ ಅಂತ. ಸೊ ನಾವು ಕಂಡುಹಿಡಿಬೇಕಾಗಿರೋದು ಕೆಲಸ. ಸೊ ಹಾಗಾಗಿ 2 ಬಿಂದುಗಳ ನಡುವಿನ ವಿಭವಾಂತರಕ್ಕೆ ಸೂತ್ರ ನಮಗೆ ಗೊತ್ತಿದೆ. ಸೊ ವಾಟ್ ಈಸ್ ದಟ್? V = W / ಆವೇಶ ಕೂಲುಮ್, ರೈಟ್. ಸೊ ಹಾಗಾಗಿ W/Q ಆಗುತ್ತೆ. ಸೊ ಹಾಗಾಗಿ ನಮಗೆ ಅವ್ರು ಕಂಡುಹಿಡಿಬೇಕಾಗಿರೋದೇನು? W, ಕೆಲಸವನ್ನೇ ಕಂಡುಹಿಡಬೇಕು. ಹಾಗಾಗಿ W = V × Q ಆಯಿತು. ಹಾಗಾಗಿ 12 × 2 ಮಾಡಿದ್ರೆ 14 ಜೌಲ್, 24 ಜೌಲ್ ಆಯಿತು. ನೆಕ್ಸ್ಟ್ ಅದರಲ್ಲೇ ಇನ್ನೊಂದು ಪ್ರಶ್ನೆ ಆಪ್ಷನನ್ನು ಕೊಟ್ಟು ಇನ್ನೊಂದು ಪ್ರಶ್ನೆ, 2 ಪ್ರಶ್ನೆ ಕೇಳಿದ್ದಾರೆ. 220 ವೋಲ್ಟ್ ಜನರೇಟರ್ಗೆ ಒಂದು ವಿದ್ಯುತ್ ಬಲ್ಬನ್ನು ಸಂಪರ್ಕಿಸಲಾಗಿದೆ. ಆ ಬಲ್ಬ್ನಲ್ಲಿ 0.5 ಆಮ್ಸ್ ವಿದ್ಯುತ್ ಪ್ರವಾಹ ಪ್ರವಹಿಸುತ್ತದೆ. ವಿದ್ಯುತ್ ಬಲ್ಬ್ನ ಸಾಮರ್ಥ್ಯ ಮತ್ತು ರೋಧವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ ನಮಗೆ ವಿಭವಾಂತರವನ್ನು ಕೊಟ್ಟಿದ್ದಾರೆ, V ಕೊಟ್ಟಿದ್ದಾರೆ ಮಕ್ಕಳ, ಅದೇ ರೀತಿ I ಅನ್ನು ಸಹ ಕೊಟ್ಟಿದ್ದಾರೆ. ಸೊ ನಾವು ಸಾಮರ್ಥ್ಯ P ಕಂಡುಹಿಡಿಬೇಕು ಮತ್ತು R ಅನ್ನು ಕಂಡುಹಿಡಿಬೇಕು. ಸೊ ಬರ್ಕೊಳ್ಳೋಣ. ವಿದ್ಯುತ್ ಪ್ರವಾಹ I = 0.5 ಆಮ್ಸ್, ವಿಭವಾಂತರ V = 220 ವೋಲ್ಟ್. ಸೊ ಬಲ್ಬ್ನ ಸಾಮರ್ಥ್ಯ ಕಂಡುಹಿಡಿಬೇಕು, ರೋಧ ಕಂಡುಹಿಡಿಬೇಕು. ಸೊ ಬಲ್ಬ್ನ ಸಾಮರ್ಥ್ಯದ ಸೂತ್ರ P = V × I. ಸೊ ಮಲ್ಟಿಪ್ಲೈ ಮಾಡಿದರೆ 110 ವ್ಯಾಟ್ ಬರ್ತದೆ. ಸೊ ಬಲ್ಬ್ನ ರೋಧ ಕಂಡುಹಿಡಿಬೇಕು ಅಂದರೆ ಸೊ ವಿ ಶುಡ್ ಯೂಸ್ ಓಮ್ಸ್ ಲಾ. ಸೊ ಹಾಗಾಗಿ R = V/I ಆಯಿತು. ಸೊ R = 220 / 0.5 ಮಾಡಿದ್ರೆ 440 ಓಮ್ಸ್ ಆಯಿತು. ಸೊ ಇದು ಇಷ್ಟು ಒಟ್ಟು ರೋಧ. ಸೊ ಅದು ಬಲ್ಬ್ನ ಸಾಮರ್ಥ್ಯ 110 ವ್ಯಾಟ್. ನೆಕ್ಸ್ಟ್ ಬಿ ಪ್ರಶ್ನೆ, ಒಂದು ಯೂನಿಟ್ ಎಷ್ಟು ಜೌಲ್ಗಳಿಗೆ ಸಮ ಎಂದು ಲೆಕ್ಕಿಸಿ. ಸೊ ವಿದ್ಯುತ್ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋವ್ಯಾಟ್ ಗಂಟೆ, ಹೌದಾ? ಸಾಮಾನ್ಯವಾಗಿ ಇದನ್ನು 1 ಯೂನಿಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ 1 ಕಿಲೋವ್ಯಾಟ್ = 1000 ವ್ಯಾಟ್ಸ್ × 360 ಸೆಕೆಂಡ್ಸ್, ರೈಟ್. ಸೊ ಹಾಗಾಗಿ 3.6 ಮಲ್ಟಿಪ್ಲೈ ಮಾಡಿ ನೀವು. ಸೊ 3.6 × 10⁶ ವ್ಯಾಟ್ ಸೆಕೆಂಡ್ ಅಂತ ಹೇಳಿ ಬರುತ್ತೆ. ಸೊ ಇನ್ಸ್ಟೆಡ್ ಆಫ್ ವ್ಯಾಟ್ ಸೆಕೆಂಡ್ ವಿ ಕ್ಯಾನ್ ರೈಟ್ ಜೌಲ್. ಹಾಗಾಗಿ 3.6 × 10⁶ ಜೌಲ್. ನೆಕ್ಸ್ಟ್ 12ನೇ ಪ್ರಶ್ನೆ, ಅದರಲ್ಲಿ ಎ ಪ್ರಶ್ನೆ. ಇಲ್ಲಿ ಮಾಧ್ಯಮ ಕೊಟ್ಟಿದ್ದಾರೆ, ವಕ್ರೀಭವನ ಸೂಚ್ಯಾಂಕಗಳನ್ನ ಕೊಟ್ಟಿದ್ದಾರೆ. ಸೊ ಈ ಮೇಲಿನ ಯಾವ ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು? ನಿಮ್ಮ ಉತ್ತರಣಕ್ಕೆ ಕಾರಣ ಕೊಡಿ. ಸೊ ಇಲ್ಲಿ ವಕ್ರೀಭವನ ಸೂಚ್ಯಾಂಕಗಳು ನೋಡಿ ಮಕ್ಕಳು, ಯಾವುದು ಅತಿ ಕಡಿಮೆ ಇರುವಂಥದ್ದು? ನೀರು. ಹಾಗಾಗಿ ನೀರು ಮಾಧ್ಯಮದಲ್ಲಿ ಬೆಳಕಿನ ವೇಗ ಹೆಚ್ಚು. ಯಾವುದರಲ್ಲಿ ಕಡಿಮೆ ವಕ್ರೀಭವನ ಸೂಚ್ಯಾಂಕ ಇರ್ತದೆ ಅದರಲ್ಲಿ ಬೆಳಕಿನ ವೇಗ ಯಾವಾಗಲೂ ಸಹ ಹೆಚ್ಚಾಗಿರ್ತದೆ. ಸೊ ಸೀಮೆಎಣ್ಣೆ ಮತ್ತು ಟರ್ಪೈಂಟೈನ್ ಆಯಿಲ್ ಹಾಗೂ ನೀರು ಮಾಧ್ಯಮಗಳಲ್ಲಿ ನೀರಿನ ವಕ್ರೀಭವನ ಸೂಚ್ಯಾಂಕ 1.33 ಅತ್ಯಂತ ಕಡಿಮೆ ಇದೆ. ಹಾಗಾಗಿ ಕಡಿಮೆ ಸೂಚ್ಯಾಂಕ ಹೊಂದಿರುವಂತಹ ಮಾಧ್ಯಮಗಳಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸ್ತದೆ. ಆದ್ದರಿಂದ ನೀರಿನಲ್ಲಿ ಬೆಳಕು ಅತ್ಯಂತ ವೇಗವಾಗಿ ಚಲಿಸ್ತದೆ. ಅದರಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಒಬ್ಬ ವೈದ್ಯರು ಸುಮಾರು +1.5 ಡಯಾಪ್ಟರ್ ಇರುವ ದೃಷ್ಟಿ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಸೂಚಿಸಲಾದ ವಸ್ತುವು ಕೇಂದ್ರೀಕರಿಸುವ ಮಸೂರವ ಅಥವಾ ವಿಕೇಂದ್ರೀಕರಿಸಿರುವ ಮಸೂರವ ತಿಳಿಸಬೇಕು. ಸೊ ಮಸೂರದ ಸಾಮರ್ಥ್ಯಕ್ಕೆ ಸೂತ್ರ ಇದೆ, P = 1/F. ಸೊ ಹಾಗಾಗಿ ನಮಗೆ P ಅನ್ನು ಕೊಟ್ಬಿಟ್ಟಿದ್ದಾರೆ, ದಟ್ ಈಸ್ 1.5. ಹಾಗಾಗಿ F ಕಂಡುಹಿಡಬೇಕು. ಸೊ ಹಾಗೆ 1/P ಆಗುತ್ತೆ. ಸೊ 1/1 + 5 ಮಾಡಿದ್ರೆ ವಿಲ್ ಗೆಟ್ 0.66 ಮೀಟರ್. ಹಾಗಾಗಿ ಇಲ್ಲಿ ಸೂಚಿಸಿರುವಂತಹ ಸಂಗಮ ದೂರ +0.66 ಮೀಟರ್. ಹಾಗಾಗಿ ಈ ಒಂದು ಮಸೂರದ ಸಾಮರ್ಥ್ಯ +1.5 ಅಂತ ಹೇಳಿದ್ರೆ ಈ ಮಸೂರವು ಕೇಂದ್ರೀಕರಿಸುವಂತಹ ಮಸೂರವಾಗಿದ್ದು ಇದು P ನ ಮಸೂರ ಆಗಿರ್ತದೆ. ಧನಾತ್ಮಕ ಇರೋದು ಯಾವಾಗಲೂ P ನ ಮಸೂರ ಮಕ್ಕಳು, ಋಣಾತ್ಮಕ ಇರೋದು ಯಾವಾಗಲೂ ನಿಮ್ನ ಮಸೂರ. ಸೊ ಇದಿಷ್ಟು ಭೌತ ವಿಜ್ಞಾನಕ್ಕೆ ಬಂದಂಥ ಪ್ರಶ್ನೆಗಳು. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಸೊ ಫಸ್ಟ್ MCQ ಪ್ರಶ್ನೆ. 13ನೇ ಪ್ರಶ್ನೆ, ಸತುವು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ವರ್ತಿಸಿದಾಗ ಉಂಟಾಗುವ ಸಂಯುಕ್ತ ಕೇಳಿದ್ದಾರೆ. ಸತುವು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿದಾಗ, ಸೊ ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಸೋಡಿಯಂ ಜಿಂಕೇಟ್ ಉತ್ಪಾದನೆ ಆಗುವಂಥದ್ದು. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
14ನೇ ಪ್ರಶ್ನೆ, ಆಲ್ಕೇನ್ನ ಮೊದಲ ಸದಸ್ಯ ಸಂಯುಕ್ತದಲ್ಲಿನ ಸಹವೇಲೆನ್ಸಿ ಬಂಧಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದರೆ. ಸೊ ನಮಗೆ ಗೊತ್ತಿದೆ ಆಲ್ಕೇನ್, ಆಲ್ಕೇನ್, ಆಲ್ಕೈನ್, ಹೌದಾ. ಸೊ ಆಲ್ಕೇನ್ ಅಂತ ಬಂತ ಹೇಳಿದ್ರೆ ಅಲ್ಲಿ ಸಿಂಗಲ್ ಬಾಂಡ್ಗಳು ಇರ್ತವೆ. ಹಾಗಾಗಿ ಅಲ್ಲಿ 4 ಸಹವೇಲೆನ್ಸಿ ಬಂಧಗಳು, ಯಾಕೆಂದ್ರೆ ಕಾರ್ಬನ್ 4 ಹೈಡ್ರೋಜನ್ ಬಾಂಡುಗಳ ಜೊತೆ ಏಕಬಂಧವನ್ನ ಮಾಡ್ಕೊಂಡಿರ್ತವೆ. ಹಾಗಾಗಿ ಅಲ್ಲಿ 4 ಸಹವೇಲೆನ್ಸಿ ಬಂಧ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 7th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಕ್ರಿಯಾ ಗುಂಪು ಎಂದರೇನು? ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪನ್ನ ಹೆಸರಿಸಿ. ಸೊ ಫಂಕ್ಷನಲ್ ಗ್ರೂಪ್ ಕೇಳಿದರೆ ಹೈಡ್ರೋಕಾರ್ಬನ್ಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾದಂತಹ ಭಿನ್ನ ಪರಮಾಣುಗಳು ಅಥವಾ ಭಿನ್ನ ಜಾತಿಯ ಪರಮಾಣುಗಳ ಗುಂಪಿಗೆ ನಾವು ಕ್ರಿಯಾ ಗುಂಪು ಅಥವಾ ಫಂಕ್ಷನಲ್ ಗ್ರೂಪ್ಸ್ ಅಂತ ಹೇಳಿ ಕರಿತೀವಿ. ಪ್ರೊಪೆನಾಲ್ನಲ್ಲಿರುವ ಕ್ರಿಯಾ ಗುಂಪು ಆಲ್ಕೋಹಾಲ್, OH. ಪ್ರೊಪೆನ್ಯಾಲ್ ಅಂತ ಕೊಟ್ಟಿದ್ರೆ ಅದು ಆಲ್ಡಿಹೈಡ್ ಆಗ್ತಾ ಇತ್ತು, CHO ಆಗ್ತಾ ಇತ್ತು. ಸೊ ಅವ್ರು ಕೊಟ್ಟಿರೋದು ಪ್ರೊಪೆನಾಲ್. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸೊ ಇಲ್ಲಿ ನಮಗೆ ವಿದ್ಯುತ್ ವಿಭಜನೆ ತೋರಿಸುವ ಚಿತ್ರವನ್ನ ಕೇಳಿದ್ದಾರೆ. ಸೊ ಎಲ್ಲ ಭಾಗಗಳನ್ನ ಸಹ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ 17ನೇ ಪ್ರಶ್ನೆ, ABCD ಮತ್ತು ಈ ದ್ರಾವಣಗಳ pH ಕ್ರಮವಾಗಿ 5, 1, 12, 9 ಮತ್ತು 7. ಸೊ ಇವುಗಳಿಂದ ತಟಸ್ಥ ದ್ರಾವಣ ಪಡೆಯಲು ಬಳಸಬಹುದಾದ 2 ದ್ರಾವಣಗಳನ್ನು ತಿಳಿಸಿ. ಸೊ ಒಂದು ಗೊತ್ತಿರಲಿ ಮಕ್ಕಳ, pH ಅಲ್ಲಿ 0ರಿಂದ 7 ತನಕ ಆಮ್ಲೀಯತೆ H+ ಅಯಾನು ಜಾಸ್ತಿ ಇರ್ತದೆ, 7ರಿಂದ 14ರವರೆಗೆ OH- ಜಾಸ್ತಿ ಇರ್ತದೆ. ಸೊ ಅದು ಪ್ರತ್ಯಾಮ್ಲೀಯ ಆಗಿರ್ತದೆ. ಹಾಗಾಗಿ ಇಲ್ಲಿ ದ್ರಾವಣ A ಏನಿದೆಯಲ್ಲ, ಈ pH ಮೌಲ್ಯ 5, ಮತ್ತೆ ಅದೇ ರೀತಿ ದ್ರಾವಣದ ಮೌಲ್ಯ pH ಮೌಲ್ಯ 9 ಯಾವುದು D ಇದೆಯಲ್ಲ. ಸೊ ಇವುಗಳಿಂದ ನಾವೇನ್ ಮಾಡ್ಬೋದು, ತಟಸ್ಥ ದ್ರಾವಣವನ್ನ ಪಡಿಬಹುದು. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಇವುಗಳನ್ನ ಹೈಡ್ರೋಜನ್ ಅಯಾನುಗಳ ಸಾರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಸೊ ಇದರಲ್ಲಿ ಹೈಡ್ರೋಜನ್ ಸಾರತೆ ಹೆಚ್ಚಾಗಿರ್ತದೆ, ತದನಂತರ 5ರಲ್ಲಿ ಹೆಚ್ಚಾಗಿರ್ತದೆ ಹೈಡ್ರೋಜನ್ ಸಾರತೆ. ನೆಕ್ಸ್ಟ್ ಬಂದು 7, ನೆಕ್ಸ್ಟ್ 9, ನೆಕ್ಸ್ಟ್ 12. ಸೊ ಅವ್ರು ಕೇಳಿರೋದು ಯಾವುದು, ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಹೀಗಾದ್ರೂ ಬರಿಬಹುದು. ಫಸ್ಟ್ 12 ತುಂಬಾ ಕಡಿಮೆ, ನೆಕ್ಸ್ಟ್ 9. ಸೊ ಈ ಕಡೆಯಿಂದ ಹಿಂಗಾದ್ರೂ ಬರೀರಿ, ಹಿಂಗಿಂದ ಹಿಂಗಾದ್ರೂ ಬರೀರಿ ಮಕ್ಕಳ. ಸೊ ಫಸ್ಟ್ B ಬರ್ತದೆ, B ಗ್ರೇಟರ್ ದ್ಯಾನ್ A. ಅರ್ಥ ಆಗ್ತಾ ಇದೆಯಾ? ಸೊ EDC ಹಿಂಗಾದ್ರೂ ಬರೀರಿ, ಅಥವಾ CDEAB. ಸೊ ನೀವು ಅಲ್ಲಿ ಹಾಕೋ ಚಿಹ್ನೆ ಮಾತ್ರ ವೆರಿ ಇಂಪಾರ್ಟೆಂಟ್. ಸೊ ಅರ್ಥ ಆಗ್ತಿದೆಯಲ್ಲ? ಸೊ H+ ಅಯಾನು ಯಾವಾಗಲೂ 1ರಲ್ಲಿ, ಸೊ B ನಲ್ಲಿ ತುಂಬಾ ಹೆಚ್ಚಾಗಿರ್ತದೆ, ನೆಕ್ಸ್ಟ್ A ನಲ್ಲಿ ಹೆಚ್ಚಾಗಿರ್ತದೆ, ತದನಂತರ E ಯಲ್ಲಿ ಹೆಚ್ಚಾಗಿರ್ತದೆ, ನೆಕ್ಸ್ಟ್ D, ನೆಕ್ಸ್ಟ್ C. 9ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 18ನೇ ಪ್ರಶ್ನೆ, ಚಲುವೆ ಪುಡಿಯ ತಯಾರಿಕೆಯನ್ನು ವಿವರಿಸಿ, ಯಾವುದಾದರೂ 2 ಉಪಯೋಗಗಳನ್ನು ಬರೆಯಿರಿ. ಸೊ ಅದ್ರ ಯಾವ ರೀತಿ ತಯಾರಿಸ್ತಾರೆ ಅದನ್ನ ಕೇಳಿದ್ದಾರೆ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾವು ಸಹ ತುಂಬಾ ಬಾರಿ ಹೇಳಿದ್ವಿ, ಇಂಪಾರ್ಟೆಂಟ್ ಕ್ವಶನ್. ಉಪಯೋಗ 5ರಲ್ಲಿ ಯಾವುದಾದ್ರೂ 2ಅನ್ನ ಬರೆದ್ರು ಸಾಕು ನಿಮಗೆ. ತಯಾರಿಸೋದು ಯಾವ ರೀತಿ ಮತ್ತೆ ಇದನ್ನ 2ನ್ನು ಬರೆದ್ರೆ ಯು ವಿಲ್ ಗೆಟ್ 3 marks. ಫಾರ್ ದಿಸ್ ಕ್ವಶನ್ ಯು ಹ್ಯಾವ್ ಆಪ್ಷನ್. ಸಾರರಿಕ್ತಗೊಳಿಸುವಿಕೆ ಎಂದರೇನು? ಆಮ್ಲವನ್ನು ಸಾರರಿಕ್ತಗೊಳಿಸುವಾಗ ಆಮ್ಲವನ್ನು ನೀರಿಗೆ ಸೇರಿಸಬಾರದೆಂದು ಮತ್ತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದೆಂದು ಶಿಫಾರಸು ಮಾಡುವರು, ವೈಜ್ಞಾನಿಕ ಕಾರಣ ಕೊಡಿ. ಸೊ ಈ ಪ್ರಶ್ನೆಯನ್ನು ಸಹ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಯಾವಾಗಲೂ ನಾವು ಆಮ್ಲವನ್ನ ನೀರಿನೊಂದಿಗೆ ಮಿಶ್ರಣ ಮಾಡಿದಾಗ ಏಕಮಾನ ಗಾತ್ರದಲ್ಲಿ ಹೈಡ್ರೋಜನ್ ಅಯಾನುಗಳ ಸಾರತೆ ಕಡಿಮೆ ಆಗ್ತದೆ. ಈ ಕ್ರಿಯೆಯನ್ನು ಸಾರರಿಕ್ತಗೊಳಿಸುವಿಕೆ ಅಂತ ಹೇಳಿ ಕರಿತೀವಿ. ಸೊ ಯಾಕೆ ನಾವು ಆಮ್ಲವನ್ನ ನೀರಿಗೆ ಸೇರಿಸಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ಆಮ್ಲಕ್ಕೆ ನೀರನ್ನ ಸೇರಿಸ್ತಾ ಹೋಗ್ಬಾರ್ದು. ಸೊ ಆ ರೀತಿ ಸೇರಿಸಿದಾಗ ಏನಾಗುತ್ತೆ, ಅಲ್ಲಿ ಬಹಿರುಷ್ಣಕ ಕ್ರಿಯೆಯಾಗಿ ಅಲ್ಲಿ ಆ ಮಿಶ್ರಣ ಹೊರಸಿಡಿಯುವ ಸಾಧ್ಯತೆ ಇರ್ತದೆ, ಮತ್ತೆ ಸುಟ್ಟ ಗಾಯಗಳು ಉಂಟಾಗುವ ಸಾಧ್ಯತೆ ಸಹ ಇರ್ತದೆ. ಹಾಗಾಗಿ ಆ ರೀತಿ ಮಾಡಬಾರ್ದು ಅಂತ ಶಿಫಾರಸನ್ನ ನೀಡಲಾಗಿದೆ. 19ನೇ ಪ್ರಶ್ನೆ. ಸೊ ಇಲ್ಲಿ ನಮಗೆ ಲೋಹದ ಮೇಲೆ ಅಭಯ ವರ್ತನೆ ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆ ಚಿತ್ರವನ್ನ ಕೇಳಿದರೆ ಭಾಗಗಳೆಲ್ಲವನ್ನು ಸಹ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 20ನೇ ಪ್ರಶ್ನೆ. ಒಳಪುಳ್ಳ ಕಂದು ಬಣ್ಣದ X ಧಾತುವನ್ನ ಗಾಳಿಯಲ್ಲಿ ಕಾಯಿಸಿದಾಗ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. X ಧಾತು ಮತ್ತು ಉಂಟಾದ ಕಪ್ಪು ಬಣ್ಣದ ಸಂಯುಕ್ತಗಳನ್ನ ಹೆಸರಿಸಿ. ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನ ಬರೆದು ಸರಿದೂಗಿಸಿ. ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳ. ಸೊ ಅಲ್ಲಿ X ಧಾತು ಕಾಪರ್ ಆಗಿರ್ತದೆ, ಕಪ್ಪು ಬಣ್ಣದ ಸಂಯುಕ್ತ ಅಂದ್ರೆ ಅದು ಕಾಪರ್ ಆಕ್ಸೈಡ್. ಸೊ ಕ್ರಿಯೆಯನ್ನು ಬರೀಲಿಕ್ಕೆ ಹೇಳಿದರೆ Cu + O2 gives to 2CuO. ಸೊ ಸಮೀಕರಣವನ್ನ ಸರಿದೂಗಿಸಿ ಬರಿಬೇಕು ಮಕ್ಕಳ. ಇದಿಷ್ಟು ಬರೆದ್ರೆ ನೋಡಿ 3 ಅಂಕ ಈಸಿಯಾಗಿ ಗಳಿಸಬಹುದು. ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕೆಳಗಿನ ರಾಸಾಯನಿಕಗಳನ್ನು ಸರಿದೂಗಿಸಿ ಅಂತ ಹೇಳಿಕೊಟ್ಟಿದ್ದಾರೆ. ಸೊ ನೈಟ್ರಿಕ್ ಆಕ್ಸೈಡ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಜೊತೆ ಸೇರಿದಾಗ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತೆ ವಾಟರ್ ರಿಲೀಸ್ ಆಗಿದೆ. ಸೊ ಅದನ್ನ ನೀವು ಅಲ್ಲಿ ಸಮೀಕರಣವನ್ನ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಸಮೀಕರಣವನ್ನು ಸರಿದೂಗಿಸಿ ಬರೀಬೇಕು. ಸೊ ನಮಗೆ ಗೊತ್ತಿರಬೇಕು ಪ್ರಾಡಕ್ಟ್ಸ್ ಎಷ್ಟು, ಉತ್ಪನ್ನಗಳು ಎಷ್ಟು ಇರ್ತದೋ ಅದೇ ರೀತಿ ನಮಗೆ ಇಲ್ಲಿ ಪ್ರತಿವರ್ತಕಗಳು ಸಹ ಅಷ್ಟೇ ಇರಬೇಕು. ಸೊ ಇಲ್ಲಿ O3 ಇದೆ, ಸೊ ಇಲ್ಲಿ ಎಷ್ಟಿದೆ O2, ಹಾಗಾಗಿ 5 ಆಕ್ಸಿಜನ್ ಇದೆ. ಬಟ್ ಇಲ್ಲಿ ನಾವು ತೆಗೆದುಕೊಂಡಾಗ ವಿ ಆರ್ ಗೆಟಿಂಗ್ 7 ಆಕ್ಸಿಜನ್. ಸೊ ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಲ್ಲಿ 1 ಹೈಡ್ರೋಜನ್, ಇಲ್ಲಿ 2 ಹೈಡ್ರೋಜನ್, ಸೊ 3 ಹೈಡ್ರೋಜನ್ ಆಯಿತು. ಸೊ ಇಲ್ಲಿ 2 ಇದೆ. ಸೊ ಹಾಗಾಗಿ ನೋಡ್ಕೋಬೇಕು, ಇಲ್ಲಿ ಎಷ್ಟು ಹೈಡ್ರೋಜನ್ ಇದೆಯೋ ಅಲ್ಲೂ ಅಷ್ಟೇ ಇರಬೇಕು, ನೈಟ್ರೋಜನ್ ಎಷ್ಟಿದೆಯೋ ಅಲ್ಲೂ ಅಷ್ಟೇ ಇರಬೇಕು, ಕ್ಯಾಲ್ಶಿಯಂ ಎಷ್ಟಿದೆಯೋ ಅಲ್ಲೂ ಅಷ್ಟೇ. ಸೊ ಆಗ ನೀವು ನಂಬರ್ಸ್ಗಳನ್ನು ಆ್ಯಡ್ ಮಾಡ್ತಾ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಅಲ್ಲಿ 3 ರಾಸಾಯನಿಕ ಸಮೀಕರಣ ಕೊಟ್ಟಿದ್ದಾರೆ, 3 ಸಹ ಇಂಪಾರ್ಟೆಂಟ್ ಮಕ್ಕಳ, ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಸೊ ಅಯಾನಿಕ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚು, ಆದರೆ ಕಾರ್ಬನ್ ಸಂಯುಕ್ತಗಳ ಕರಗುವ ಮತ್ತು ಕುದಿಯುವ ಬಿಂದು ಕಡಿಮೆ. ಕಾರಣ ಯಾಕೆಂತ ಹೇಳಿದ್ರೆ ಅಯಾನಿಕ ಸಂಯುಕ್ತಗಳಲ್ಲಿ ಪ್ರಬಲ ಅಯಾನಿಕ ಬಂಧ ಇರ್ತದೆ, ಆದರೆ ಅಯಾನಿಕ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿಯು ಹೆಚ್ಚು ಪ್ರಬಲವಾಗಿರೋದ್ರಿಂದ ಅಯಾನಿಕ ವಸ್ತುಗಳ ಕರಗುವ ಮತ್ತು ಕುದಿಯುವ ಬಿಂದು ಹೆಚ್ಚಾಗಿರ್ತದೆ. ಆದರೆ ಕಾರ್ಬನ್ ಸಂಯುಕ್ತಗಳಲ್ಲಿ ದುರ್ಬಲ ಸಹವೇಲೆನ್ಸಿ ಬಂಧ ಕಂಡು ಬರ್ತದೆ, ಮತ್ತು ಕಾರ್ಬನ್ ಸಂಯುಕ್ತಗಳ ಅಣುಗಳ ನಡುವಿನ ಆಕರ್ಷಣಾ ಶಕ್ತಿ ಹೆಚ್ಚು ಪ್ರಬಲವಾಗಿರೋದ್ರಿಂದ ತುಂಬಾ ಕಡಿಮೆ ಇರ್ತದೆ. ಹಾಗಾಗಿ ಅವುಗಳ ಕುದಿಯುವ ಬಿಂದು ಮತ್ತೆ ಕರಗುವ ಬಿಂದು ಕಡಿಮೆ ಇರ್ತದೆ. ಬಿ ಪ್ರಶ್ನೆ, ತಾಮ್ರದ ವಿದ್ಯುತ್ ವಿಭಜನೆಯ ಶುದ್ಧೀಕರಣ ವಿಧಾನವನ್ನ ವಿವರಿಸಲಿಕ್ಕೆ ಕೇಳಿದ್ದಾರೆ. ಸೊ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಆನ್ಸರ್ ಡಿಸ್ಪ್ಲೇ ಮಾಡ್ತೀವಿ. ಇದಿಷ್ಟನ್ನು ನೀವು ವಿವರಿಸಬೇಕು, ಯಾವ ರೀತಿಯಲ್ಲಿ ಶುದ್ಧೀಕರಣವನ್ನ ಮಾಡುವ ವಿಧಾನವಿದೆ ಅದಷ್ಟನ್ನು ನೀವು ಬರೆದ್ರೆ ನಿಮಗೆ ಪೂರ್ತಿಯಾಗಿ 4 ಅಂಕ ಸಿಗ್ತದೆ ಮಕ್ಕಳ. ನೆಕ್ಸ್ಟ್ 11th ಮೇನ್ 5 ಅಂಕದ ಪ್ರಶ್ನೆ. 22ನೇ ಪ್ರಶ್ನೆ, ಮಾರ್ಜಕಗಳು ಗಡಸು ನೀರಿನಲ್ಲೂ ಉತ್ತಮ ಸ್ವಚ್ಛಕಾರಿ ಆಗಿವೆ, ಆದರೆ ಸಾಬೂನುಗಳು ಉತ್ತಮ ಸ್ವಚ್ಛಕಾರಿ ಅಲ್ಲ. ಯಾಕೆಂದ್ರೆ ಗಡಸು ನೀರಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಲವಣಗಳ ಜೊತೆ ಸಾಬೂನು ವರ್ತಿಸಿ ನೀರಿನಲ್ಲಿ ವಿಲೀನ ಆಗದ ಕಲ್ಮಶವನ್ನು ಉಂಟು ಮಾಡ್ತವೆ. ಹಾಗಾಗಿ ಗಡಸು ನೀರಿನಲ್ಲಿ ಬಟ್ಟೆ ಸ್ವಚ್ಛವಾಗೋದು. ಅಪರ್ಯಾಪ್ತ ಕೊಬ್ಬಿನ ಆಮ್ಲವನ್ನು ಹೊಂದಿರುವ ಸಸ್ಯಜನ್ಯ ಎಣ್ಣೆಗಳನ್ನೇ ಅಡುಗೆಗೆ ಆಯ್ಕೆ ಮಾಡಿಕೊಳ್ಳಬೇಕು. ಯಾಕೆಂದ್ರೆ ಪ್ರಾಣಿಜನ್ಯ ಕೊಬ್ಬುಗಳು ಸಾಮಾನ್ಯವಾಗಿ ಪರ್ಯಾಪ್ತವಾಗಿರ್ತವೆ, ಪರ್ಯಾಪ್ತ ಕೊಬ್ಬಿನ ಆಮ್ಲಗಳು. ಹಾಗಾಗಿ ಇವುಗಳು ಆರೋಗ್ಯಕ್ಕೆ ಹಾನಿಕಾರ, ಮತ್ತೆ ಆದ್ರಿಂದ ಅಪರ್ಯಾಪ್ತ ಕೊಬ್ಬಿನ ಆಮ್ಲಗಳನ್ನು ಹೊಂದಿರುವ ಸಸ್ಯಜನ್ಯ ಎಣ್ಣೆಗಳನ್ನೇ ಅಡುಗೆಗೆ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಸೊ ಸಿ ಪ್ರಶ್ನೆ, ಅನುರೂಪ ಶ್ರೇಣಿಗಳ ಮೊದಲ ಸದಸ್ಯನ ಅನುರಾಶಿ 16 ಆದರೆ ಎರಡನೆಯ ಅನುರಾಶಿ ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಮೊದಲನೇ ಅನುರಾಶಿ 16 ಆದ್ರೆ ಸೊ ಎರಡನೇ ಅನುರಾಶಿಲಿ ಏನಾಗ್ತದೆ ಮಕ್ಕಳ, ವ್ಯತ್ಯಾಸ ಆಗುತ್ತೆ. 14 ವೇರಿಯೇಷನ್ ಆಗುತ್ತೆ, ಯಾಕೆಂದ್ರೆ 1 ಕಾರ್ಬನ್ ಆಟಮು 2 ಹೈಡ್ರೋಜನ್ ಆಟಮು ಜಾಸ್ತಿ ಆಗುವಂಥದ್ದು. ಸೊ 1 ಕಾರ್ಬನ್ ಆಟಮ್ಗೆ 2 ಕಾರ್ಬನ್ ಆಟಮ್ಗೆ ಇದು ಪರಮಾಣು ರಾಶಿ ಏನಾಗ್ತದೆ, 2 ಆಗ್ತದೆ. ಸೊ ಇದರ ಪರಮಾಣು ರಾಶಿ ಎಷ್ಟಾಗಿದೆ, ಕಾರ್ಬನ್ ಪರಮಾಣು ರಾಶಿ ಸೊ 12. ಸೊ ಹಾಗಾಗಿ 12 ಪ್ಲಸ್ 2 ಮಾಡಿದ್ರೆ 14 ಆಯ್ತು. ಹಾಗಾಗಿ 14ಕ್ಕೆ 16 ಕೂಡಿಸಿದ್ರೆ 30 ಆಯ್ತು. ಹಾಗಾಗಿ ಮುಂದಿನ ಅನುರೂಪ ಶ್ರೇಣಿ ಎಷ್ಟಾಗಿರುತ್ತೆ, 30. ಸೊ ಹಾಗಾಗಿ ನೀವು ಇಲ್ಲಿ ಪರಮಾಣು ರಾಶಿ ಗೊತ್ತಿರಬೇಕು. ಕಾರ್ಬನ್ ಪರಮಾಣು ರಾಶಿ 12, ಹೈಡ್ರೋಜನ್ ಪರಮಾಣು ರಾಶಿ 1. ಸೊ ಹಾಗಾಗಿ ಪ್ರತಿ ಅನುರೂಪ ಶ್ರೇಣಿಯಲ್ಲಿ ಏನಾಗ್ತದೆ, 1 ಕಾರ್ಬನ್ 2 ಹೈಡ್ರೋಜನ್ ಜಾಸ್ತಿ ಆಗೋದ್ರಿಂದ ಸೊ ನೀವು ಕೂಡಿಸಿದ್ರೆ ಯು ವಿಲ್ ಗೆಟ್ 14 ಯೂನಿಟ್ಸ್. ಸೊ ಹಾಗಾಗಿ 30 ಯೂನಿಟ್ ಆಗ್ತವೆ. ಇದಿಷ್ಟು ಕೆಮಿಸ್ಟ್ರಿಗೆ ಬಂದದ್ದು. ನೆಕ್ಸ್ಟ್ ಬಯಾಲಜಿ ಪಾರ್ಟಲ್ಲಿ ಮಕ್ಕಳ ಭಾಗ ಸಿ ಜೀವ ವಿಜ್ಞಾನ. ಸೊ ಇಲ್ಲಿ 23ನೇ ಪ್ರಶ್ನೆ, ನಮ್ಮ ದೇಹದಲ್ಲಿನ ಸಂಗ್ರಹಣಾ ರೂಪದ ಆಹಾರ ಯಾವುದು ಅಂತ ಕೇಳಿದ್ದಾರೆ. ಆಬ್ವಿಯಸ್ಲಿ ಅದು ಗ್ಲೈಕೋಜನ್ ಆಗಿ ನಮ್ಮ ದೇಹದಲ್ಲಿ ಸಂಗ್ರಹ ಆಗೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 24ನೇ ಪ್ರಶ್ನೆ, ಪುಷ್ಪಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಗೆ ಒಳಪಡುವಬಹುದಾದ ಪುಷ್ಪ ಯಾವುದು. ಸೊ ಇಲ್ಲಿ ಚಿತ್ರಗಳನ್ನ ನೋಡಿ ಮಕ್ಕಳ. ಸೊ ಚಿತ್ರವನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಆಪ್ಷನ್ ಬಿ ನಲ್ಲಿ ಇರುವಂತ, ಇದು ಕ್ಯೂ ನಲ್ಲಿ ಇರುವಂಥದ್ದು, ಕ್ಯೂ ಮಾತ್ರ ನಮಗೆ ಏನಾಗುವಂಥದ್ದು ಸ್ವಕೀಯ ಪರಾಗಸ್ಪರ್ಶಕ್ಕೆ ಆಗುವಂಥದ್ದು. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 25ನೇದು, ಬಟಾಣಿ ಸಸ್ಯಗಳ ಅತಿ ಕಡಿಮೆ ಬೆಳವಣಿಗೆ ವೃದ್ಧಿಸುವ ಹಾರ್ಮೋನ್ ಉತ್ಪಾದಿಸುವ ಸಸ್ಯದ ಜೀನ್ ನಮೂನೆಯನ್ನ ಕೇಳಿದ್ದಾರೆ. ದಟ್ ಈಸ್ ಸ್ಮಾಲ್ ಟಿ ಆಪ್ಷನ್ ಡಿ. 26ನೇ ಪ್ರಶ್ನೆ, ಹುಲ್ಲು, ಮಿಡತೆ, ಕಪ್ಪೆ, ಹಾವು, ರಣಹದ್ದು. ಈ ಆಹಾರ ಸರಪಳಿಯಲ್ಲಿ ಮೊದಲನೇ ಪೋಷಣ ಸ್ತರವು 5000 ಜೌಲ್ನಷ್ಟು ಆಹಾರ ಶಕ್ತಿ ಹೊಂದಿದ್ದರೆ ಹಾವು ಒಂದಬಹುದು. ಸೊ ನಮಗೆ ಗೊತ್ತಿದೆ, ಪ್ರತಿ ಪೋಷಣ ಸ್ತರದಲ್ಲಿ 10% ಅಷ್ಟು ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ಆಹಾರ ಶಕ್ತಿ. ಹಾಗಾಗಿ ಅದು ಹಾವಿಗೆ ಬರೋ ಅಷ್ಟೊತ್ತಿಗೆ ಬರೀ 5 ಜೌಲ ಉಳಿದಿರ್ತದೆ. ಅರ್ಥ ಆಗ್ತಾ ಇದೆಯಾ. ಸೊ ಇಲ್ಲಿಗೆ 500 ಜೌಲ್ ಅಷ್ಟಿದ್ರೆ ಸೊ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 50 ಆಗಿರುತ್ತೆ, ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 5 ಜೌಲಷ್ಟು ಉಳಿದಿರ್ತದೆ.
ನೆಕ್ಸ್ಟ್ 13ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸಸ್ಯಗಳಲ್ಲಿ ರಾಸಾಯನಿಕ ಅನುವರ್ತನೆಗೆ ಉದಾಹರಣೆಯನ್ನ ಕೇಳಿದ್ದಾರೆ ಮಕ್ಕಳ. ಸೊ ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಕೆ ಬೆಳವಣಿಗೆ ಆಗುವಂಥದ್ದು. ನೆಕ್ಸ್ಟ್ ಸ್ವಪ್ರತೀಕರಣ ಪ್ರಕ್ರಿಯೆಯಲ್ಲಿ ಕೆಲವೊಮ್ಮೆ ಭಿನ್ನತೆಗಳು ಬಹಳ ತೀವ್ರವಾಗಿರಬಹುದು. ತೀವ್ರ ಭಿನ್ನತೆ ಹೊಂದಿದ ಜನಿಸಿದ ಜೀವಕೋಶಗಳು ಸಾಯುತ್ತವೆ. ಯಾಕೆಂದ್ರೆ DNA ಪ್ರಕ್ರಿಯೆಯಲ್ಲಿ ಭಿನ್ನತೆಗಳು ಉಂಟಾಗ್ತವೆ. ಕೆಲವೊಮ್ಮೆ ಭಿನ್ನತೆಗಳು ಬಹಳ ತೀವ್ರವಾಗಿರ್ಬೋದು. ಇದರಿಂದಾಗಿ ಹೊಸ DNA ಪ್ರತಿಯು ಅನುವಂಶೀಯಗೊಂಡಂತಹ ಜೀವಕೋಶ ರಚನೆಗಳೊಂದಿಗೆ ಕೆಲಸವನ್ನ ಮಾಡೋದಿಲ್ಲ. ಹಾಗಾಗಿ ತೀವ್ರ ಭಿನ್ನತೆಗಳನ್ನ ಹೊಂದಿದಂತಹ ಹೊಸ ಜೀವಕೋಶಗಳು ಸಾಯ್ತವೆ. 29 ಮಲೇರಿಯಾ ರೋಗಕ್ಕೆ ಕಾರಣವಾಗುವ ಪರೋಪಜೀವಿಯನ್ನು ಹೆಸರಿಸಿ. ಈ ಜೀವಿಯಲ್ಲಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧವನ್ನು ತಿಳಿಸಿ. ಸೊ ಮಲೇರಿಯಾ ರೋಗಕ್ಕೆ ಕಾರಣವಾಗೋದು ಪ್ಲಾಸ್ಮೋಡಿಯಂ. ಸೊ ಅದರಲ್ಲಿ ಬಹುವಿಧಳನ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಯುತ್ತದೆ. ನೆಕ್ಸ್ಟ್ ಬಟಾಣಿ ಸಸ್ಯದ ವಿಭಿನ್ನ ಗೋಚರ ಗುಣಗಳನ್ನು ಪಟ್ಟಿ ಮಾಡಿ. ಸೊ ಅದು ಬಟಾಣಿ ಸಸ್ಯದ ಕಾಂಡ ಉದ್ದ, ಎತ್ತರ ಮತ್ತೆ ಕುಬ್ಜ ಎರಡು. ನೆಕ್ಸ್ಟ್ ಬಟಾಣಿ ಬೀಜದ ಸ್ವರೂಪ ದುಂಡನೆ ಮತ್ತೆ ಸುಕ್ಕಾದ. ಬಟಾಣಿ ಬೀಜದ ಬಣ್ಣ ಹಳದಿ ಮತ್ತೆ ಹಸಿರು. ಬಟಾಣಿ ಸಸ್ಯದ ಹೂವು ನೇರಳೆ ಮತ್ತೆ ಬಿಳಿ. ನೆಕ್ಸ್ಟ್ ತಂದೆಯಿಂದ Y ವರ್ಣತಂತು ಮತ್ತು ತಾಯಿಯಿಂದ X ವರ್ಣತಂತು ಪಡೆದ ಮಗುವಿನ ಲಿಂಗವನ್ನ ನಿರ್ಧರಿಸಿ ಬರೆಯಿರಿ. ಆಬ್ವಿಯಸ್ಲಿ ಅದು ಗಂಡು ಮಗು ಆಗಿರ್ತದೆ. ಯಾಕೆಂದ್ರೆ ತಂದೆಯಿಂದ Y ವರ್ಣತಂತು ತಾಯಿಯಿಂದ X ಆಗಿರೋದ್ರಿಂದ XY ವರ್ಣತಂತು ಗಂಡ ಮಗುವಾಗಿ ಜನಿಸ್ತದೆ. ನೆಕ್ಸ್ಟ್ 14ನೇ ಮೇನ್ ಜೈವಿಕ ವಿಘಟನೆಗೊಳಗಾಗುವ ಮತ್ತೆ ಜೈವಿಕ ವಿಘಟನೆಗೊಳಗಾಗದ ವಸ್ತುಗಳ ನಡುವಿನ ವ್ಯತ್ಯಾಸವನ್ನ ಕೇಳಿದ್ದಾರೆ ಮಕ್ಕಳ. ಬಹಳ ಈಸಿ ಇದು. ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸಸ್. ಸೊ ಬರ್ತ್ಕೊಳ್ಳಿ, ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ 33ನೇ ಪ್ರಶ್ನೆ, ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ A ಮತ್ತು B ಎಂದು ಗುರುತಿಸುವ ಭಾಗಗಳನ್ನು ಹೆಸರಿಸಿ ಅವುಗಳ ಕಾರ್ಯವನ್ನ ತಿಳಿಸಿ. ಸೊ A ಅನ್ನೋದು ಗರ್ಭಕೋಶ, B ಅನ್ನೋದು ಅಂಡಾಶಯ. ಸೊ ಹಾಗಾಗಿ ಗರ್ಭಕೋಶ ಏನ್ ಮಾಡುತ್ತೆ ಅಂದ್ರೆ ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ ಮತ್ತೆ ಭ್ರೂಣದ ಬೆಳವಣಿಗೆ ಮತ್ತೆ ಪೋಷಣೆಗೆ ಸಹಕಾರಿಯಾಗಿದೆ. ಅದೇ ರೀತಿ B ಅಂಡಾಶಯ, ಇದು ಹೆಣ್ಣು ಲಿಂಗಾಣುಗಳನ್ನ ಬಿಡುಗಡೆ ಮಾಡ್ತದೆ ಮತ್ತೆ ಸ್ತ್ರೀ ಹಾರ್ಮೋನ್ ಅನ್ನ ಸ್ರವಿಸ್ತದೆ, ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್ ಹಾರ್ಮೋನ್ಗಳನ್ನ. 34ನೇ ಪ್ರಶ್ನೆ, ಹಳದಿ ಬಣ್ಣದ ದುಂಡನೆಯ ಬೀಜದ ಬಟಾಣಿ ಸಸ್ಯ R, Y, Y ಅನ್ನ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಉತ್ಪತ್ತಿಯಾಗುವ ಗಂಡು ಲಿಂಗಾಣುಗಳ ವಿಧವನ್ನ ಹೆಸರಿಸಿ ಮತ್ತೆ ಮುಂದಿನ ಸಂತತಿಯನ್ನ ವ್ಯಕ್ತರೂಪ ಅನುಪಾತ ತಿಳಿಸಿ. ಸೊ F1 ತಳುವಳಿಯಲ್ಲಿ ಏನಾಗ್ತದೆ, R, Y, Y. ಸೊ ಅಲ್ಲಿ ಏನಾಗಿದೆ ಅಂದ್ರೆ ಎಲ್ಲವೂ ದುಂಡನೆಯ ಹಳದಿ ಬಣ್ಣದ ಬೀಜ ಸಸ್ಯಗಳನ್ನು ಬಿಡುವ ಬಟಾಣಿ ಸಸ್ಯಗಳಾಗ್ತವೆ. ಸೊ ಹಾಗಾಗಿ ಅಲ್ಲಿ ಸ್ವಕೀಯ ಪರಾಗಸ್ಪರ್ಶದಿಂದ ಏನಾಗ್ತದೆ, 4 ಲಿಂಗಾಣುಗಳು ಉತ್ಪಾದನೆಯಾಗ್ತವೆ. ಹಾಗಾಗಿ ನಮಗೆ ನೆಕ್ಸ್ಟ್ ದ್ವಿತಳೀಕರಣ ಆಗ್ತದೆ. ಹಾಗಾಗಿ ಅಲ್ಲಿ ವ್ಯಕ್ತ ರೂಪದ ಅನುಪಾತ ಏನಾಗ್ತದೆ ಅಂದ್ರೆ 9:3:3:1 ಆಗ್ತದೆ. ಸೊ ಡೈರೆಕ್ಟ್ ಆಗಿ ಅವ್ರು ಚಕ್ಕರ್ ಬೋರ್ಡ್ ಅನ್ನೇ ಕೇಳಿಲ್ಲ. ಸೊ ಅದು ಈಸಿ ಇದೆ. ಅಥವಾ ಏಕತಳೀಕರಣ ಎಂದರೇನು, ಏಕತಳೀಕರಣದ ವ್ಯಕ್ತ ರೂಪದ ಅನುಪಾತ. ಸೊ ಈಸಿ ಇದೆ ಮಕ್ಕಳ, ಅದನ್ನ ನಾನು ಡೆಫಿನೇಷನ್ ಹೇಳೋದಿಲ್ಲ. ಸೊ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ 14th ಮೇನ 3 ಅಂಕದ ಪ್ರಶ್ನೆಗಳು. 35ನೇ ಪ್ರಶ್ನೆ, ರಕ್ತ ಪರಿಚಲನೆಯಲ್ಲಿ ಹೃದಯದ ಅಪಧಮನಿ, ಅಭಿಧಮನಿ ಮತ್ತು ಲೋಮನಾಳಗಳು ಹೇಗೆ ಪರಸ್ಪರ ಸಂಬಂಧವನ್ನ ಹೊಂದಿವೆ ವಿವರಿಸಿ. ಸೊ ಅಪಧಮನಿ ಏನ್ ಮಾಡ್ತದೆ, ರಕ್ತವನ್ನ ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೋಗ್ತದೆ. ಅಪಧಮನಿ ಏನ್ ಮಾಡ್ತದೆ, ಒಂದು ಅಂಗಾಂಶವನ್ನ ತಲುಪಿದ ನಂತರ ಸಣ್ಣ ಸಣ್ಣ ನಾಳಗಳಿಗೆ ವಿಭಜಿಸ್ತದೆ. ಈ ಸಣ್ಣ ಸಣ್ಣ ನಾಳಗಳ ಮೂಲಕ ಪ್ರತಿ ಜೀವಕೋಶಕ್ಕೆ ರಕ್ತ ಸಾಗಿಸ್ತದೆ. ಮತ್ತೆ ಈ ಅತ್ಯಂತ ಸಣ್ಣ ನಾಳದ ಲೋಮನಾಳಗಳು ತೆಳುವಾದ ಭಿತ್ತಿಯ ಮೂಲಕ ರಕ್ತ ಮತ್ತು ಸುತ್ತಲಿನ ಜೀವಕೋಶಗಳ ಮಧ್ಯೆ ವಸ್ತುಗಳ ವಿನಿಮಯವನ್ನು ನಡೆಸ್ತದೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಅಭಿಧಮನಿಯನ್ನು ಉಂಟು ಮಾಡ್ತವೆ. ಅಭಿಧಮನಿಗಳು ರಕ್ತವನ್ನ ವಿವಿಧ ಅಂಗ ಮತ್ತೆ ಅಂಗಾಂಶದಿಂದ ಹೊರಗೆ ಸಾಗಿಸ್ತವೆ ಮತ್ತೆ ಹೃದಯಕ್ಕೆ ಮರಳಿ ರಕ್ತವನ್ನ ತರ್ತದೆ. ಸೊ ಆ ಪ್ರಶ್ನೆಗೆ ಆಪ್ಷನ್ ಕೊಟ್ಟಿದ್ದಾರೆ. ಉನ್ನತ ಸಸ್ಯಗಳಲ್ಲಿ ನೀರಿನ ಸಾಗಾಣಿಕೆ ಹೇಗೆ ನಡೆಯುತ್ತೆ ವಿವರಿಸಿ. ಸೊ ಅದಷ್ಟು ಆನ್ಸರ್ ಇಲ್ಲಿದೆ ಮಕ್ಕಳ, ಡಿಸ್ಪ್ಲೇ ಮೇಲೆ ಬರ್ತಾ ಇದೆ, ನೀವು ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಿನವುಗಳನ್ನ ವ್ಯಾಖ್ಯಾನಿಸಿ. ಪರಿಕ್ರಮಣ ಚಲನೆ. ಸೊ ಇದು ಜೀರ್ಣನಾಳದ ಒಳಸ್ತರೀಯ ಸ್ನಾಯುಗಳನ್ನು ಹೊಂದಿದ್ದು ಲಯಬದ್ಧ ಸಂಕುಚನೆ ಮತ್ತೆ ವಿಕಾಸನೆ ಚಲನೆಗಳ ಕ್ರಿಯೆಗಳ ಮೂಲಕ ಆಹಾರವನ್ನು ಮುಂದಕ್ಕೆ ತಳ್ಳುತ್ತದೆ. ನೆಕ್ಸ್ಟ್ ಅವಾಯವಿಕ ಉಸಿರಾಟ. ಸೊ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆಗೆ ಅವಾಯವಿಕ ಉಸಿರಾಟ ಅಂತೀವಿ. ನೆಕ್ಸ್ಟ್ ನೆಫ್ರಾನ್, ಇದು ಮೂತ್ರಜನಕಾಂಗದ ರಚನಾತ್ಮಕ ಮತ್ತೆ ಕಾರ್ಯಾತ್ಮಕ ಘಟನೆ. 39ನೇ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಮುಖವು ಕಳೆಗುಂದಿದೆ ಮತ್ತು ಭಯದಿಂದ ಅವನ ಉಸಿರಾಟದ ಪ್ರಮಾಣ ಹೆಚ್ಚಾಗಿದೆ. ಈ ಪರಿಸ್ಥಿತಿಯನ್ನು ನಿಭಾಯಿಸಲು ವ್ಯಕ್ತಿಯು ಸಕ್ರಿಯಗೊಳಿಸುವ ಪ್ರಕ್ರಿಯೆಯನ್ನು. ಸೊ ಇಲ್ಲಿ ಅಡ್ರಿನಲಿನ್ ಹಾರ್ಮೋನ್ ಜೀವಿಗಳ
ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡ್ತದೆ. ಸೊ ಆತಂಕ, ಭಯ ಅಂತಹ ಒಂದು ಸ್ಥಿತಿಯಲ್ಲಿ ಹಾರ್ಮೋನ್ ಏನಾಗ್ತದೆ, ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ. ಹಾಗಾಗಿ ಹೃದಯದ ಬಡಿತದ ವೇಗ, ಉಸಿರಾಟದ ಗತಿ ಎಲ್ಲ ಹೆಚ್ಚಾಗ್ತದೆ ಮತ್ತೆ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆ ಆಗ್ತದೆ. ಈ ಎಲ್ಲಾ ಪ್ರಕ್ರಿಯೆಗಳ ಮೂಲಕ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡ್ತದೆ. ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಕ್ಕಳ. ಸೊ ಕಬ್ಬಿನ ಬೆಳೆಯಲ್ಲಿನ ಅಂತರ್ಗಿಣ್ಣುಗಳ ಎತ್ತರವನ್ನ ಹೆಚ್ಚಿಸಲು ನೀವು ಶಿಫಾರಸು ಮಾಡುವ ಹಾರ್ಮೋನ್ ಅನ್ನ ತಿಳಿಸಿ. ಸೊ ಅದು ಜಿಬರ್ಲಿನ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಸಸ್ಯದ ಕಾಂಡಗಳ ಬೆಳವಣಿಗೆಯಲ್ಲಿ ಇದು ಸಹಾಯವನ್ನ ಮಾಡ್ತದೆ. ನೆಕ್ಸ್ಟ್, ಊದಿದ ಕುತ್ತಿಗೆಯಿಂದ ಬಳಲುತ್ತಿರುವಂತಹ ಮಹಿಳೆಯೊಬ್ಬರನ್ನ ಪರೀಕ್ಷಿಸಿದ ವೈದ್ಯರು ಅಯೋಡಿನ್ ಯುಕ್ತ ಉಪ್ಪನ್ನ ಆಹಾರದಲ್ಲಿ ಬಳಸುವಂತೆ ಶಿಫಾರಸು ಮಾಡ್ತಾರೆ. ಏಕೆಂದ್ರೆ ಅಲ್ಲಿ ಥೈರಾಯ್ಡ್ ಗ್ರಂಥಿಗೆ ಥೈರಾಕ್ಸಿನ್ ಉತ್ಪತ್ತಿ ಮಾಡುವಂತಹ ಅಯೋಡಿನ್ ಅಗತ್ಯವಾಗಿರ್ತದೆ. ಹಾಗಾಗಿ ಅಲ್ಲಿ ಗಳಗಂಡ ರೋಗಕ್ಕೆ ಅವರು ತುತ್ತಾಗಿರ್ತಾರೆ. ಹಾಗಾಗಿ ಅಯೋಡಿನ್ ಯುಕ್ತ ಉಪ್ಪನ್ನ ಆಹಾರದಲ್ಲಿ ಬಳಸುವಂತೆ ಶಿಫಾರಸು ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಮೇನ್ ಮಕ್ಕಳ. ಸೊ ಇಲ್ಲಿ ಮಿದುಳಿನ ನೀಳಛೇದ ಚಿತ್ರವನ್ನ ಕೇಳಿ ಮಹಾಮಸ್ತಿಷ್ಕ, ಅನುಮಸ್ತಿಷ್ಕ, ಪಿಟ್ಯೂಟರಿ ಗ್ರಂಥಿ ಮತ್ತೆ ಮೆಡುಲಾವನ್ನ ಕೇಳಿದ್ದಾರೆ. ಸೊ ಎಲ್ಲಾ ಭಾಗಗಳನ್ನ ಕಲ್ತ್ಕೊಂಡಿರಿ ಮಕ್ಕಳ. ಯಾಕೆಂದ್ರೆ ಯಾವ ಭಾಗ ಬೇಕಾದ್ರೂ ಕೇಳ್ಬೋದು. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಸಂಪೂರ್ಣ ಒಂದು ಕ್ವಶನ್ ಪೇಪರ್ ಅನ್ನ ನಿಮ್ಗೆ ಡಿಸ್ಕಷನ್ ಮಾಡಿದೀವಿ. ಸೊ ಇದು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ನಿಮ್ಮ ಫೈನಲ್ ಎಕ್ಸಾಮ್ಗೆ ಮತ್ತೆ ನಿಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.